ಹಲೋ ಎವ್ರಿವನ್. ಇವತ್ತು ನಾನು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಅತಿ ಮುಖ್ಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಕುರಿತು ಹೇಳಲಿದ್ದೇನೆ. ಕೇವಲ ನೀವು ಇಷ್ಟೇ ಓದಿಕೊಂಡ್ರೂ ಸಹ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಒಟ್ಟಾರೆಯಾಗಿ 12 ಅಂಕಗಳನ್ನು ಪಡಿಬಹುದು. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸಿದ್ಧಾಂತ. ಈ ಕ್ವಶನ್ ಮತ್ತು ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟಿರ್ತೀನಿ, ನೆನ್ಪಿಟ್ಕೊಳ್ಳಿ. ಸೊ ನೀವು 3 ಮಾಡೆಲ್ ಪೇಪರ್ಗಳನ್ನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರಲ್ಲ, ಅವುಗಳನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಯಾಕಂದರೆ ಆ 3 ಮಾಡೆಲ್ ಪೇಪರ್ಗಳನ್ನು ಪರ್ಫೆಕ್ಟಾಗಿ ಓದ್ಕೊಂಡಾಗ 4 ಅಂಕದ, 6 ಅಂಕದ, 5 ಅಂಕದ ಹಾಗೂ ಕೆಲವು 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಸೊ ಕಾಮನ್ ಆಗಿ 3 ಮಾಡೆಲ್ ಪೇಪರ್ನಿಂದ ಹೆಚ್ಚಿನ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ 3 ಪೇಪರ್ನ ಪರ್ಫೆಕ್ಟಾಗಿ ಓದಿಟ್ಕೊಳ್ಳಿ, ನೀವು 60+ ಸ್ಕೋರನ್ನು ಆರಾಮಾಗಿ ಮಾಡಬಹುದು. ಸೊ ಹಾಗಾದರೆ ಇವಾಗ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಮತ್ತು ಆನ್ಸರ್ ನೋಡ್ತಾ ಹೋಗೋಣ. ಸೊ ಈ ಅಧ್ಯಾಯ 4ರಿಂದ 2 ಅಂಕದ 2 ಪ್ರಶ್ನೆ, ಅಂದರೆ ಒಟ್ಟಾರೆಯಾಗಿ 4 ಅಂಕಗಳು ಪಡಿಬಹುದು. ಸೊ ಹಾಗಾದರೆ ಕ್ವಶನ್ ನಂಬರ್ 1 ನೋಡ್ತಾ ಹೋಗೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂತ ಇದೆ. ಸೊ ಒಂದು 2 ಷರತ್ತು ಬರೆದ್ರು 2 ಪಾಯಿಂಟ್ಸ್ ತೊಗೋಬೋದು. ಒಂದನೇದೇನಿದೆ, ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮಾನವಾಗಿರಬೇಕು, ಪ್ರೈಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಸೀಮಾಂತ ವೆಚ್ಚವು Q0ನಲ್ಲಿ ಇಳಿಕೆಯಾಗಿರುವುದಿಲ್ಲ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮಾನವಾಗಿರಬೇಕು. ಎರಡನೇ ಪಾಯಿಂಟ್ಸ್ ಏನು, ಸೀಮಾಂತ ವೆಚ್ಚವು Q0ನಲ್ಲಿ ಇಳಿಕೆಯಾಗಿರಬಾರದು. ಸೊ ಇವೆರಡು ಬರೆದ್ರೂ ಸಹ 2 ಅಂಕ ಪಡಿತೀರಾ. ಹೆಚ್ಚುವರಿಯಾಗಿ ಇನ್ನೊಂದು ಪಾಯಿಂಟ್ಸ್ ಇದೆ, ಓದಿಟ್ಕೊಳ್ಬಹುದು. ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಥವಾ ಸಮಾನವಾಗಿರಬಹುದು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, 2 ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಸೊ ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು, ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ತಿಳಿಸಿ, ಶಟ್ ಡೌನ್ ಪಾಯಿಂಟ್ ಅಂತ ಇದೆ. ಸೊ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೋಡಬೇಕಾದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು, ಅಲ್ಪಾವಧಿಯಲ್ಲಿ AVCಯ ಕನಿಷ್ಠ ಬಿಂದುವು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು SMC ರೇಖೆಯು AVC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ದೀರ್ಘಾವಧಿಯಲ್ಲಿ LRMC ರೇಖೆ LRAC ರೇಖೆ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇಲ್ಲದಿರುವ ಕಾರಣ ಇದನ್ನು ಸ್ಥಗಿತತೆಯ ಅಥವಾ ಮುಚ್ಚುವ ಬಿಂದು ಎಂದು ಕರೆಯುತ್ತಾರೆ. ಸಿಂಪಲ್ ಆಗಿ ಇಷ್ಟು ಬರೆದ್ರು ಸಹ 2 ಅಂಕ ಪಡಿಬೋದು. ನೆನ್ಪಿಟ್ಕೊಳ್ಳಿ, ದೀರ್ಘಾವಧಿಯಲ್ಲಿ LRMC ರೇಖೆ LRAC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಸೊ ಯಾವ ಬಿಂದುವಿನ ಕೆಳಗೆ ಉತ್ಪಾದನೆ ಇರುವುದಿಲ್ಲವೋ ಅದನ್ನು ಮುಚ್ಚುವ ಅಥವಾ ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ. ಸೊ ನೆಕ್ಸ್ಟ್ 3ನೇ ಕ್ವಶನ್ ನೋಡ್ತಾ ಇರ್ಬೋದು, ಸದಾವಕಾಶ ವೆಚ್ಚದ ಅರ್ಥ ಉದಾಹರಣೆ ಸಹಿತ ಬರೆಯಿರಿ ಅಂತ ಇದೆ. ಸೊ ಮೊದಲನೇದು ಸದಾವಕಾಶ ವೆಚ್ಚ ಎಂದರೇನು ಬರಿಬೇಕು, ಎರಡನೇದು ಯಾವುದಾದ್ರೂ ಒಂದು ಉದಾಹರಣೆ ಬರೆದ್ರೆ ಸಾಕು. ಸೊ ಇಲ್ಲಿ ಸದಾವಕಾಶ ವೆಚ್ಚ ಎಂದರೇನು ನೋಡ್ತಾ ಹೋಗೋಣ. ಕೆಲವು ಚಟುವಟಿಕೆಗಳ ಅವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಗೆ ಬಿಟ್ಟುಕೊಟ್ಟ ಗಳಿಕೆ ಆಗಿರುತ್ತದೆ. ಅಂದರೆ ಒಂದು ವಸ್ತುವಿನ ಬದಲಿ ಮತ್ತೊಂದು ವಸ್ತುವಿನ ಮೇಲೆ ವೆಚ್ಚ ಮಾಡುವುದಕ್ಕೆ ನಾವಿಲ್ಲಿ ಸದಾವಕಾಶ ವೆಚ್ಚ ಎಂದು ಕರೆಯುತ್ತೇವೆ. ಒಂದು ವಸ್ತುವಿಗೆ ತ್ಯಾಗ ಮಾಡಲಾದ ಮತ್ತೊಂದು ವಸ್ತುವಿನಿಗೆ ಏನಂತೀವಿ, ಸದಾವಕಾಶ ವೆಚ್ಚ ಅಂತ ಬರಿಬಹುದು. ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಿದೆ ನೋಡಿ, ಕೆಲವು ಚಟುವಟಿಕೆಗಳ ಅವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಗೆ ಬಿಟ್ಟುಕೊಟ್ಟ ಗಳಿಕೆ ಆಗಿದೆ, ಇದನ್ನು ಬರಿಬಹುದು. ಸೊ ಉದಾಹರಣೆ ನೋಡಿಕೊಳ್ಳಿ. ಒಬ್ಬ ವ್ಯಕ್ತಿ ಕುಟುಂಬ ವ್ಯವಹಾರದಲ್ಲಿ 1000 ರೂಪಾಯಿಗಳನ್ನು ಹೂಡಬೇಕೆಂದು ತೀರ್ಮಾನಿಸುತ್ತಾನೆ. ಒಬ್ಬ ವ್ಯಕ್ತಿ ಹತ್ರ 1000 ರೂಪಾಯಿ ಇವೆ, ಕುಟುಂಬಕ್ಕೆ ಹೂಡಿಕೆ ಮಾಡಬೇಕು ಎಂದು ತೀರ್ಮಾನಿಸುತ್ತಾನೆ. ಅದರಿಂದ ಅವನಿಗೆ ಶೂನ್ಯ ಗಳಿಕೆ ನೀಡುತ್ತದೆ. ಅಂದರೆ ಕುಟುಂಬಕ್ಕಾಗಿ ಖರ್ಚು ಮಾಡಿದರೆ ಅದು ಶೂನ್ಯ ಗಳಿಕೆ ನೀಡುತ್ತದೆ. ಅದರ ಬದಲು ಏನು ಮಾಡಬಹುದು, ಬ್ಯಾಂಕ್ 1ರಲ್ಲಿ ಅಥವಾ ಬ್ಯಾಂಕ್ 2ರಲ್ಲಿ, ಯಾವುದೋ 2 ಬ್ಯಾಂಕ್ ಇವೆ ಅಂದುಕೊಳ್ಳಿ. ಬ್ಯಾಂಕ್ 1ರಲ್ಲಿ 10% ಬಡ್ಡಿ ಕೊಡ್ತಾ ಇದ್ದಾರೆ, ಬ್ಯಾಂಕ್ 2ರಲ್ಲಿ 5% ಬಡ್ಡಿ ಕೊಡ್ತಾ ಇದ್ದಾರೆ. ಸೊ ಇವುಗಳಲ್ಲಿ ಹೆಚ್ಚು ಪ್ರಯೋಜನ ಯಾವುದಾಗುತ್ತೆ, ಇಲ್ಲಿ ಕುಟುಂಬಕ್ಕೆ ಹೂಡಿಕೆ ಮಾಡಿದರೆ ಶೂನ್ಯ ಗಳಿಕೆ, ಬ್ಯಾಂಕ್ 1ರಲ್ಲಿ ಇಟ್ಟರೆ 10% ಬಡ್ಡಿ, ಬ್ಯಾಂಕ್ 2ರಲ್ಲಿ ಇಟ್ಟರೆ 5% ಬಡ್ಡಿ. ಸೊ ಉತ್ತಮ ಆಯ್ಕೆ ಯಾವುದು, ಬ್ಯಾಂಕ್ 1ರಲ್ಲಿ ಇಟ್ಟಾಗ 10% ಬಡ್ಡಿಯನ್ನು ಪಡೆಯಬಹುದು. ಸೊ ಆದರೆ ಆ ವ್ಯಕ್ತಿ ಏನು ಮಾಡುತ್ತಾನೆ,
ಕುಟುಂಬ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತಾನೆ. ಅದರ ಸದವಕಾಶ ವೆಚ್ಚವು ಬ್ಯಾಂಕ್ ಒಂದರಿಂದ ಬಿಟ್ಟುಕೊಟ್ಟ ಬಡ್ಡಿಯಾಗಿರುತ್ತದೆ. ಅಂದರೆ ಅರ್ಥ ಇಷ್ಟೇ, ಅವನ ಹತ್ರ 2 ಆಪ್ಷನ್ ಇವೆ. ಒಂದು ಕುಟುಂಬಕ್ಕೆ ಹೂಡಿಕೆ ಮಾಡಬಹುದು, ಇನ್ನೊಂದು ಬ್ಯಾಂಕಿನಲ್ಲಿ ಇಡ್ಬೋದು. ಸೊ ಬ್ಯಾಂಕಿನಲ್ಲಿ ಇಡುವುದು ಬಿಟ್ಟು ಕುಟುಂಬಕ್ಕಾಗಿ ಖರ್ಚು ಮಾಡಿದನು. ಅದಕ್ಕೇನಂತೀವಿ? ಸದವಕಾಶ ವೆಚ್ಚ. ಒಂದು ವಸ್ತುವಿನ ಬದಲಿ ಮತ್ತೊಂದು ವಸ್ತುವಿಗೆ ತ್ಯಾಗ ಮಾಡಿ ವೆಚ್ಚ ಮಾಡ್ತೀವಲ್ಲ, ಅದನ್ನು ನಾವು ಸದವಕಾಶ ವೆಚ್ಚ ಅಂತ ಕರಿತೀವಿ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿರಬಹುದು ಅಂದ್ಕೊಳ್ತೀನಿ, ಆದರೂ ಸಹ ಇದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ 4th ಕ್ವಶನ್. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. ಇದು ಇಂಪಾರ್ಟೆಂಟ್ ಇದೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಬರಬಹುದು. ಒಂದು ಉದ್ಯಮ ಘಟಕ ಪೂರೈಕೆ ರೇಖೆ ನಿರ್ಧರಿಸುವ 2 ಅಂಶಗಳು. ಫಸ್ಟ್ ಒನ್ ತಂತ್ರಜ್ಞಾನದ ಪ್ರಗತಿ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ಇದೆ. ಸೆಕೆಂಡ್ ಒನ್ ಆದಾನದ ಬೆಲೆಗಳು, ಇನ್ಪುಟ್ ಪ್ರೈಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 5th ಕ್ವಶನ್ ನೋಡಬೇಕಾದ್ರೆ, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳಾಗಬೇಕು. ಅದು ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ S1 ಎಷ್ಟಿದೆ? P-20. S2 ಎಷ್ಟಿದೆ? P-10 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡು ಹಿಡೀರಿ ಅಂತ ಇದೆ. ಸೊ ಇಲ್ಲಿ ಎಷ್ಟಿವೆ ನೆನ್ಪಿಟ್ಕೊಳ್ಳಿ, S1 ಪ್ಲಸ್ S2 ಅಂತ ಬರೀಬೇಕು. ಇಲ್ಲಿ ವೈಟ್ನಲ್ಲಿ ನೋಡ್ತಾ ಇರ್ಬೋದು S1 ಪ್ಲಸ್ S2. ಸೊ S1 ಎಷ್ಟಿತ್ತು? P-20. ಇಲ್ಲಿ ಬರ್ದಿದ್ದು ನೋಡ್ತಾ ಇರ್ಬೋದು. ಪ್ಲಸ್ S2 ಎಷ್ಟಿತ್ತು? P-10 ಅಂತ ಇತ್ತು. ಸೊ ಇಲ್ಲಿ ಪಿ ಎಷ್ಟು ಪಿಗಳಿವೆ? 2 ಪಿಗಳಿವೆ. ಸೊ ಪಿ ಕಲ್ತ್ರೆ ಎಷ್ಟೈತೆ? ಇಲ್ಲಿ 2P ಆಯಿತು. ಮೈನಸ್ ಅಂತ ಬರಿಬೇಕು. ನೆಕ್ಸ್ಟ್ ಒನ್ ಇಲ್ಲಿ -20 ಇದೆ, -10 ಇದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅದಕ್ಕೋಸ್ಕರ 20 + 10 ಎಷ್ಟಾಯಿತು? 30. 2P - 30 ಅಂತ ಇಷ್ಟೇ ಬರೆದ್ರೂ 2 ಅಂಕ ಪಡಿಬಹುದು. ಇದನ್ನು ಕ್ಲಿಯರಾಗಿ ಬಿಡಿಸ್ಬೇಕಾದ್ರೆ 30/2 ಮಾಡಿದ್ರೆ 15 ಬರುತ್ತೆ. ಅಷ್ಟು ಮಾಡಿದ್ರೂ ಸಹ 2 ಅಂಕ ಕೊಡ್ತಾರೆ. ಸೊ ಇಷ್ಟು ಬರೆದ್ರೂ ಸಾಕು. ನೆಕ್ಸ್ಟ್ 6th ಕ್ವಶನ್ ನೋಡ್ತಾ ಇರ್ಬೋದು. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದರೆ ನೋಡೋಣ. ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಪೂರೈಕೆಯಲ್ಲಿ ಪ್ರತಿಕ್ರಿಯಿಸುವುದನ್ನು ಏನಂತೀವಿ? ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಬೇಕಾದ್ರೆ, ಬೆಲೆಯಲ್ಲಿ ಬದಲಾವಣೆ ಆದಾಗ ಪೂರೈಕೆಯಲ್ಲಿ ಬದಲಾವಣೆ ಆದರೆ ಅದನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಇದರ ಈಕ್ವೇಷನ್ ನೋಡಬಹುದು. ಎಲಾಸ್ಟಿಸಿಟಿ ಸಪ್ಲೈ ಇಸ್ ಈಕ್ವಲ್ ಟು ಚೇಂಜ್ Q ಡಿವೈಡೆಡ್ ಬೈ ಚೇಂಜ್ P ಇಂಟು P ಡಿವೈಡೆಡ್ ಬೈ Q ಅಂತ ಇದೆ. ಸೊ ನೀವು ಇಕ್ವೇಷನ್ ಬರ್ದಿಲ್ಲ ಅಂದರೆ 1 ಅಂಕ ಮಾತ್ರ ಪಡಿತೀರಾ. ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಇದೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೀನಿಂಗ್ನೂ ಬರಿಬೇಕು, ಇಕ್ವೇಷನ್ ಸಹ ಬರಿಬೇಕು. ನೆಕ್ಸ್ಟ್ ನೋಡಬೇಕಾದ್ರೆ, ಇಲ್ಲಿ ತನಕ ನಾನು 6 ಪ್ರಶ್ನೆ ಹೇಳ್ಕೊಟ್ನಲ್ಲ, ಅದರಿಂದ 2 ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 2 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದೆ. ಸೊ ಈ ಅಧ್ಯಾಯದಿಂದ 2 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಅಂದರೆ 4 ಅಂಕಗಳು ಫಿಕ್ಸ್ ಆಗಿ ಪಡಿಬಹುದು. ಸೊ ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. 4 ಉತ್ಪಾದನಾಂಗಗಳು, ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತ ಇದೆ. ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಕರಿತೀವಿ. ಭೂಮಿಗೆ ಗೇಣಿ ಕೊಡ್ತೀವಿ, ಶ್ರಮಕ್ಕೆ ಕೂಲಿ ಕೊಡ್ತೀವಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಉತ್ಪಾದನಾಂಗಗಳೆಷ್ಟು? 4. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಪ್ರತಿಫಲಗಳೆಷ್ಟು? 4. ಗೇಣಿ, ಕೂಲಿ, ಬಡ್ಡಿ, ಲಾಭ. ಇಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ, GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳು ಅಂತ ಇದೆ. ಸೊ 3 ವಿಧಾನಗಳ್ಯಾವು? ಆದಾಯ ವಿಧಾನ, ಸೆಕೆಂಡ್ ಒನ್ ವೆಚ್ಚದ ವಿಧಾನ, ಥರ್ಡ್ ಒನ್ ಉತ್ಪನ್ನ ವಿಧಾನ ಅಂತ ಇದೆ. ಸೊ ಇವು 3 ವಿಧಾನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಸ್ಟಾಕ್ ಆ್ಯಂಡ್ ಫ್ಲೋ ಅಂತ ಇದೆ. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಉದಾಹರಣೆ ಕೊಡಿ. ಮೊದಲನೇದು ಅರ್ಥ ಬರೆದು ಒಂದೊಂದು ಉದಾಹರಣೆ ಬರೆದ್ರೂ ಸಾಕಾಗುತ್ತೆ. ಮೊದಲನೇದು ದಾಸ್ತಾನು ಅಂದರೆ ಏನು? ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ ಪ್ರಮಾಣಕ್ಕೆ ಏನಂತೀವಿ? ದಾಸ್ತಾನು ಎಂದು ಕರೆಯುತ್ತೇವೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ, ಸ್ಟೋರ್, ಅದಕ್ಕೆ ಏನಂತ ಕರಿತೀವಿ? ದಾಸ್ತಾನು ಅಂತ ಕರಿತೀವಿ. ಉದಾಹರಣೆ ಬಂಡವಾಳ, ಸಂಪತ್ತು, ವಿದೇಶಿ ವಿನಿಮಯ ಮೀಸಲು, ಇವೆಲ್ಲವೂ ಎದಕ್ಕೆ ಉದಾಹರಣೆ? ದಾಸ್ತಾನಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಹರಿವು ನೋಡ್ತಾ ಇರ್ಬೋದು. ಸೊ ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಆಗಿರುವ ಸೇರ್ಪಡೆ ಅಥವಾ ಪ್ರಮಾಣಕ್ಕೆ ಏನಂತ ಕರಿತೀವಿ?
ಹರಿವು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಸರಿಯಾಗಿ. ಮೊದಲನೇದೇ ಮೀನಿಂಗ್ ಇದೆ. ಅದರಲ್ಲಿ ಆ್ಯಡ್ ಏನು ಮಾಡಬೇಕಂದ್ರೆ ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಆಗಿರುವ ಸೇರ್ಪಡೆ ಪ್ರಮಾಣವನ್ನು ಹರಿವು ಅಂತ ಕರಿತೀವಿ. ಅದರಲ್ಲಿ ಏನಾದರೂ ಆ್ಯಡ್ ಆದರೆ ಎಕ್ಸಾಂಪಲ್ ವೇತನ, ಹೂಡಿಕೆ, ರಾಷ್ಟ್ರೀಯ ಆದಾಯ, ಇಷ್ಟು ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 4 ನೋಡ್ತಾ ಇರ್ಬೋದು. ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ. ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ಅನುಭೋಗಕ್ಕಾಗಿ ಕೊಂಡುಕೊಂಡ ಸರಕುಗಳು ಅನುಭೋಗಿ ಸರಕುಗಳು. ನೆನ್ಪಿಟ್ಕೊಳ್ಳಿ, ಅನುಭೋಗಕ್ಕಾಗಿ ಕೊಂಡುಕೊಂಡ ಸರಕುಗಳಿಗೆ ಏನಂತೀವಿ? ಅನುಭೋಗಿ ಸರಕು. ಉದಾಹರಣೆ ಆಹಾರ, ಬಟ್ಟೆ, ತರಕಾರಿ, ಮೊಬೈಲ್, ಇವು ಅನುಭೋಗಿ ಸರಕುಗಳು. ನೆಕ್ಸ್ಟ್ ಉತ್ಪಾದನಾ ಸರಕು, ಬಂಡವಾಳ ಸರಕು ಅಂದರೆ ಏನು? ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕಿನ ಕೊಳ್ಳುವಿಕೆಗೆ ಏನಂತೀವಿ? ಬಂಡವಾಳ ಸರಕು ಅಂತ ಕರಿತೀವಿ. ಅಂದರೆ ಒಂದು ಸರಕು ಉತ್ಪಾದಿಸಲು ಮತ್ತೊಂದು ಸರಕನ್ನು ಖರೀದಿ ಮಾಡ್ತೀವಲ್ಲ, ಅದಕ್ಕೆ ಏನಂತೀವಿ? ಬಂಡವಾಳ. ಉದಾಹರಣೆ ಯಂತ್ರ, ಸಲಕರಣೆ, ಟ್ರಕ್ಕುಗಳು. ಇಷ್ಟು ಬರೆದ್ರೆ ಸಾಕು. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. 5ನೇ ಕ್ವಶನ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕೇಳಬಹುದು. GDP MP ಮತ್ತು GDP FC ಸಮೀಕರಣ ಸೂತ್ರ ಬರೆಯಿರಿ ಅಂತ ಇದೆ. ಸೊ GDP MP ಸೂತ್ರ ಏನಿದೆ? C+I+G+X-M. GDP FC ಇಕ್ವೇಷನ್ ಇದೆ GDP MP ಮೈನಸ್ NIT. ಇಷ್ಟು ಬರೆದ್ರೆ ಸಾಕು. 6th ಕ್ವಶನ್ ನೋಡ್ತಾ ಇರ್ಬೋದು. ರಿಯಲ್ GDP ಆ್ಯಂಡ್ ನಾಮಿನಲ್ GDP ಅಂತ ಇದೆ. ನಾಮಮಾತ್ರ ಮತ್ತು ನೈಜ GDP. ಸೊ ಇಲ್ಲಿ ನೋಡ್ತಾ ಇರಬಹುದು, ನಾಮಮಾತ್ರ GDP ಅಂದರೆ ಏನು? ಚಾಲ್ತಿ ವರ್ಷದ ಬೆಲೆಗಳಲ್ಲಿ GDPಯನ್ನು ಲೆಕ್ಕ ಮಾಡಿದರೆ ನಾಮಮಾತ್ರ GDP ಎನ್ನುತ್ತೇವೆ. ಚಾಲ್ತಿ ವರ್ಷದ ಬೆಲೆಗಳಲ್ಲಿ GDP ಲೆಕ್ಕ ಮಾಡಿದರೆ ಅದಕ್ಕೆ ಏನಂತೀವಿ? ನಾಮಮಾತ್ರ. ಇನ್ನೊಂದು ಪಾಯಿಂಟ್ಸ್ ಬರೀಬೇಕು, ಸಂಪೂರ್ಣ ಚಿತ್ರಣವನ್ನು ನೀಡುವುದಿಲ್ಲ. ನೆಕ್ಸ್ಟ್ ಒನ್, ನೈಜ GDP ಅಂದ್ರೇನು? ಆಧಾರ ವರ್ಷದ ಬೆಲೆಗಳಲ್ಲಿ GDP ಲೆಕ್ಕ ಮಾಡಿದರೆ ಅದನ್ನು ನೈಜ GDP ಅಂತ ಕರಿತೀವಿ. ಇದು ಸಂಪೂರ್ಣ ಚಿತ್ರಣ ನೀಡುತ್ತದೆ. ಇನ್ನೊಂದು ಸಲ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ನಾಮಮಾತ್ರ ಅಂದರೆ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಅಳತೆ ಮಾಡುವುದು. ನೈಜ ಅಂದರೆ ಆಧಾರ ವರ್ಷದ ಬೆಲೆಗಳಲ್ಲಿ ಅಳತೆ ಮಾಡುವುದು. ಒಂದು ಸಂಪೂರ್ಣ ಚಿತ್ರ ನೀಡುವುದಿಲ್ಲ, ಇನ್ನೊಂದು ಸಂಪೂರ್ಣ ಚಿತ್ರಣ ನೀಡುತ್ತದೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಬಾಹ್ಯತೆ ಎಂದರೇನು? 2 ವಿಧಗಳು, ಎಕ್ಸ್ಟರ್ನಲಿಟೀಸ್ ಅಂತ ಕರಿತೀವಿ. ಸೊ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಬಾಹ್ಯತೆ ಅಂತ ಕರಿತೀವಿ. ಬಾಹ್ಯತೆ ಅಂದರೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಯೋಜನ ಹಾನಿ ಮಾಡಿದರೆ ಬಾಹ್ಯತೆ ಅಂತೀವಿ. ಉದಾಹರಣೆಗೆ 2 ಪ್ರಕಾರಗಳಿವೆ, ಧನಾತ್ಮಕ ಬಾಹ್ಯತೆ, ಇನ್ನೊಂದು ಋಣಾತ್ಮಕ ಬಾಹ್ಯತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಕರಿತೀವಿ. ನೆಕ್ಸ್ಟ್, ರಾಷ್ಟ್ರೀಯ ವರಮಾನ ಮಾಪನ ಮಾಡುವ 3 ವಿಧಾನಗಳು. ಫಸ್ಟ್ ಪ್ರೊಡಕ್ಟ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್, ರೆವಿನ್ಯೂ ಮೆಥಡ್ ಅಂತ ಕರಿತೀವಿ. ಉತ್ಪನ್ನ ವಿಧಾನ, ವೆಚ್ಚ ವಿಧಾನ, ವರಮಾನದ ವಿಧಾನ. ನೆಕ್ಸ್ಟ್, ವರ್ಗಾವಣೆ ಪಾವತಿ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳು ಪಡೆಯುವ ಪಾವತಿಯನ್ನು ವರ್ಗಾವಣೆ ಪಾವತಿ ಎನ್ನುತ್ತೇವೆ. ನೆನ್ಪಿಟ್ಕೊಳ್ಳಿ, ಸರ್ಕಾರ ಮತ್ತು ಉದ್ಯಮಗಳಿಂದ ಕುಟುಂಬಗಳು ಪಡೆಯುವ ಪಾವತಿಗಳಿಗೆ ಏನಂತೀವಿ? ವರ್ಗಾವಣೆ ಪಾವತಿ. ಉದಾಹರಣೆ ಪಿಂಚಣಿ, ಸರ್ಕಾರ ಜನರಿಗೆ ಕೊಡುತ್ತೆ. ನೆಕ್ಸ್ಟ್, ವಿದ್ಯಾರ್ಥಿ ವೇತನ, ಬಹುಮಾನ ಇತ್ಯಾದಿಗಳು. ಸೊ ನೆಕ್ಸ್ಟ್ ಇದೊಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ನೋಡಿ. 2 ಮಾರ್ಕ್ಸ್ ಯಾವುದಾದ್ರೂ ಒಂದು ಪ್ರಾಬ್ಲಮೆಟಿಕ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೈಜ GDP 300 ಆದಾಗ, ನಾಮ ಮಾತ್ರ GDP 330 ರೂಪಾಯಿ ಆದಾಗ ಅನ್ನಪ್ರಸರಣ ಲೆಕ್ಕ ಮಾಡಿ ಅಂತ ಇದೆ. ಸೊ ಸೂತ್ರ ಏನಿದೆ ನೆನ್ಪಿಟ್ಕೊಳ್ಳಿ. GDP ಅನ್ನಪ್ರಸರಣ = ನಾಮ ಮಾತ್ರ GDP ಡಿವೈಡೆಡ್ ಬೈ ನೈಜ GDP. ಆಲ್ರೆಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ. ನಾಮ ಮಾತ್ರ 330, ನೈಜ 300. ಸೊ 330 ಡಿವೈಡೆಡ್ ಬೈ 300 ಮಾಡಬೇಕು. ಸೊ ಎಕ್ಸಾಮ್ನಲ್ಲಿ ಕ್ಯಾಲ್ಕುಲೇಟರ್ ಅಲವ್ ಇರುತ್ತೆ, ಯೂಸ್ ಮಾಡ್ಬೋದು. 330 ಡಿವೈಡೆಡ್ ಬೈ 300 ಮಾಡಿದ್ರೆ ಎಷ್ಟು ಬಂತು? 1.1. ಶೇಕಡಾವಾರು ಕೇಳಿದ್ರೆ ಇಂಟು 100 ಮಾಡಬೇಕು, ಶೇಕಡಾವಾರು ಬರುತ್ತೆ. ನೆಕ್ಸ್ಟ್, ತಪಶೀಲು ಪಟ್ಟಿ ಶೇಖರಣೆ ಮತ್ತು ಕುಸಿತದ ಅರ್ಥ ಅಂತ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಶೇಖರಣೆ ಎಂದರೇನು? ಮಾರಾಟದಲ್ಲಿ, ಸೊ ಇಲ್ಲಿ ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೇ ಉಳಿದ ದಾಸ್ತಾನಿನ ಏನಂತೀವಿ? ಯೋಜಿತವಲ್ಲದ ತಪಶೀಲುಗಳ ಪಟ್ಟಿ ಶೇಖರಣೆ ಅಂತ ಕರಿತೀವಿ. ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ, ಮಾರಾಟ ಮಾಡಬೇಕಾದ್ರೆ ಇಳಿಕೆ ಸಂಭವಿಸಿದರೆ ಅಂದರೆ ಕಡಿಮೆ ಮಾರಾಟ ಮಾಡಿದರೆ ಹೆಚ್ಚಿಗೆ ಸ್ಟೋರ್ ಉಳಿಯುತ್ತೆ, ಅದಕ್ಕೇನಂತೀವಿ? ಶೇಖರಣೆ ಎನ್ನುತ್ತೇವೆ. ಕುಸಿತ ಅಂದ್ರೇನು? ಮಾರಾಟದಲ್ಲಿ ಏರಿಕೆ ಉಂಟಾದಾಗ ಸ್ಟೋರೇಜ್ ಕಡಿಮೆ ಆಗುತ್ತೆ, ಅದಕ್ಕೇನಂತೀವಿ? ಕುಸಿತ ಅಂತ ಕರಿತೀವಿ.
ನೆಕ್ಸ್ಟ್ 12th ಆ್ಯಂಡ್ ಲಾಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಚಿಲ್ಲರೆ ಮತ್ತು ಸಗಟು ಬೆಲೆ ಅರ್ಥ ತಿಳಿಸಿ ಅಂತ ಇದೆ. ಸೊ ಚಿಲ್ಲರೆ ಬೆಲೆ ಅಂದರೆ ಒಬ್ಬ ಗ್ರಾಹಕ ಪಾವತಿಸುವ ಬೆಲೆಗೆ ಚಿಲ್ಲರೆ ಬೆಲೆ ಎನ್ನುತ್ತೇವೆ. ಒಬ್ಬ ಗ್ರಾಹಕ ಪಾವತಿಸುವ ಬೆಲೆಗೆ ಚಿಲ್ಲರೆ ಬೆಲೆ ಎನ್ನುತ್ತೇವೆ. ಸಗಟು ಬೆಲೆ ಎಂದರೆ ಸರಕುಗಳನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವ ಬೆಲೆಯನ್ನು ಸಗಟು ಬೆಲೆ ಎನ್ನುತ್ತೇವೆ. ನೆನ್ಪಿಟ್ಕೊಳ್ಳಿ, ಇಷ್ಟೇ ಸಾಕು. ಸೊ ಕೊನೆಯ ಅಧ್ಯಾಯ 5 ಅಯವ್ಯಯ ಪತ್ರ ಅಥವಾ ಮುಂಗಡ ಪತ್ರ, ಬಜೆಟ್ ಅಂತ ಕರಿತೀವಿ. ಈ ಅಧ್ಯಾಯದಿಂದ 2 ಅಂಕದ 2 ಪ್ರಶ್ನೆಗಳು ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳು. ಸರ್ಕಾರ ಪ್ರತಿ ವರ್ಷ ಬಜೆಟನ್ನು ಮಂಡಿಸುತ್ತದೆ. ಆ ಬಜೆಟ್ನ ಏನು ಉದ್ದೇಶ ಇಟ್ಕೊಂಡು ಮಂಡಿಸುತ್ತದೆ? ಒಂದನೇದ್ದು ನೋಡಬೇಕಾದ್ರೆ ಸರ್ಕಾರ ಮುಂಗಡ ಪತ್ರದ ಹಂಚಿಕೆಯ ಕಾರ್ಯ, 2ನೇದು ಪುನರ್ ಹಂಚಿಕೆಯ ಕಾರ್ಯ, 3ನೇದು ಸ್ಥಿರೀಕರಣ ಕಾರ್ಯ. ಯಾವುದಾದ್ರೂ 2 ಬರೆದ್ರೆ ಸಾಕು. ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು. ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಇದೆ. ಸೊ ಸಾರ್ವಜನಿಕ ಸರಕು ಎಂದರೇನು? ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಬಳಕೆದಾರರ ಹಣ ಪಾವತಿಸದೇ ಇದ್ದರೂ ಒಬ್ಬ ಅನುಭವಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗಿರುತ್ತದೆ. ಅಂದರೆ ಸರ್ಕಾರ ಒದಗಿಸುವ ಸರಕುಗಳಿಗೆ ಏನಂತೀವಿ? ಸಾರ್ವಜನಿಕ ಸರಕುಗಳು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಖಾಸಗಿ ಸರಕುಗಳು ಅಂತಂದ್ರೆ ಏನಿಲ್ಲಿ? ಬಟ್ಟೆ, ಕಾರು, ಆಹಾರ ಪದಾರ್ಥಗಳನ್ನು ಖಾಸಗಿ ಸರಕುಗಳಾಗಿವೆ. ಖಾಸಗಿ ಸರಕುಗಳಿಗೆ ಸಂಬಂಧಿಸಿದಂತೆ ಯಾರು ಹಣ ಪಾವತಿಸುತ್ತಾರೋ ಅವರು ಮಾತ್ರ ಈ ಸರಕುಗಳನ್ನು ಅನುಭೋಗಿಸುತ್ತಾರೆ. ಇಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ನೋಡಬೇಕಾದ್ರೆ ಸಾರ್ವಜನಿಕ ಸರಕು ಸರ್ಕಾರವೇ ಏಕೆ ಪೂರೈಸಬೇಕು? ಸಾರ್ವಜನಿಕ ಸರಕು ಸರ್ಕಾರ ಏಕೆ ಪೂರೈಸಬೇಕು ಅಂತಂದರೆ ಆಡಳಿತ, ರಕ್ಷಣೆ, ರಸ್ತೆಗಳಂತಹ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ. ಈಗ ಉದಾಹರಣೆ ನೋಡ್ಕೊಳ್ಳಿ. ಆಡಳಿತ, ದೇಶದ ರಕ್ಷಣೆ, ಪೊಲೀಸ್ ಇವೆಲ್ಲ ಒಬ್ಬ ವ್ಯಕ್ತಿಗೆ ಸೀಮಿತ ಅಲ್ಲ, ಇಡೀ ದೇಶದ ಎಲ್ಲ ಜನರಿಗೂ ಲಾಭ ಸಿಗುತ್ತೆ. ಅದಕ್ಕೋಸ್ಕರ ಸರ್ಕಾರನೇ ಒದಗಿಸಬೇಕಾಗುತ್ತದೆ. ನೆಕ್ಸ್ಟ್ ಒನ್, ಪುಕ್ಕಟೆ ಸವಾರರು ಎಂದರೆ ಯಾರು? ಫ್ರೀ ರೈಡರ್ಸ್ ಅಂತೀವಿ. ಅವರು ಅನ್ನು ಹಾಗೆ ಏಕೆ ಕರೆಯುತ್ತೇವೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೆನ್ಪಿಟ್ಕೊಳ್ಳಿ. ಹಣ ಪಾವತಿಸದೆ ಸಾರ್ವಜನಿಕ ಸರಕು ಬಳಸುವವರನ್ನು ಪುಕ್ಕಟೆ ಸವಾರರು ಎನ್ನುತ್ತೇವೆ. ನೆನ್ಪಿಟ್ಕೊಳ್ಳಿ. ಹಣ ಪಾವತಿಸದೆ ಸಾರ್ವಜನಿಕ ಸರಕು ಬಳಸುವವರಿಗೆ ಪುಕ್ಕಟೆ ಸವಾರರು ಎನ್ನುತ್ತೇವೆ. ಹೀಗೆ ಏಕೆ ಕರೆಯುತ್ತೇವೆ ಅಂದರೆ ತಾವು ಉಚಿತವಾಗಿ ಪಡೆದುದಕ್ಕೆ ಸ್ವ ಇಚ್ಛೆಯಿಂದ ಪಾವತಿಸುವುದಿಲ್ಲ, ಯಾರಿಗೂ ಸೇರದ ಆಸ್ತಿಯನ್ನು ಅನುಭವಿಸಿದ್ದಕ್ಕೆ ಯಾವುದೇ ಪಾವತಿ ಮಾಡುವುದಿಲ್ಲ. ಯಾಕಂದ್ರೆ ಪೇಮೆಂಟ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಅವರಿಗೆ ನಾವು ಫ್ರೀ ರೈಡರ್ಸ್ ಅಂತೀವಿ. ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗೆ ಹೆಸರಿಸಿ ಅಂತ ಇದೆ. ಪ್ರತ್ಯಕ್ಷ ತೆರಿಗೆಗೆ ವೈಯಕ್ತಿಕ ವರಮಾನ ತೆರಿಗೆ. ನೆನ್ಪಿಟ್ಕೊಳ್ಳಿ. ಪರೋಕ್ಷ ತೆರಿಗೆಗೆ ಆಮದು ರಫ್ತು ಸುಂಕ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, GST ಅಂತ ನೆನ್ಪಿಟ್ಕೊಳ್ಳಿ. GST 2017 ಜುಲೈ 1 ಜಾರಿಗೆ ಬಂತು, ಅದು ನೆನ್ಪಿಟ್ಕೊಳ್ಳಿ. 1 ಅಂಕ ಕೇಳ್ಬೋದು. ಸೊ ನೆಕ್ಸ್ಟ್ 6th ಕ್ವಶನ್. ಕೇಂದ್ರ ಸರ್ಕಾರದ ಯಾವುದಾದರೂ 2 ತೆರಿಗೆತರ ಆದಾಯಗಳನ್ನು, ನಾನ್ ಟ್ಯಾಕ್ಸ್ ಅಂತ ಕರಿತೀವಲ್ಲ, ರೆವೆನ್ಯೂ. ಸೊ ಫಸ್ಟ್ ಒನ್, ಬಡ್ಡಿ ಸ್ವೀಕೃತಿ. ತೆರಿಗೆ ಹಾಕಂಗಿಲ್ಲ ಆದರೂ ಸರ್ಕಾರಕ್ಕೆ ಆದಾಯ ಬರುತ್ತೆ. ಒಂದು ಬಡ್ಡಿ ಸ್ವೀಕೃತಿ, 2ನೇದು ಲಾಭಾಂಶ, 3ನೇದು ಹೂಡಿಕೆ ಮೇಲಿನ ಲಾಭಗಳು. ನೆಕ್ಸ್ಟ್ ಒನ್, ಶುಲ್ಕಗಳು. 2 ಬರೀರಿ ಸಾಕು ಇದರಲ್ಲಿ. ಸೇವೆಗಳ ಮೇಲಿನ ಸ್ವೀಕೃತಿ, ವಿದೇಶಿ ಅನುದಾನ. 6 2 ಬರೆದ್ರೆ ಸಾಕು. ನೆಕ್ಸ್ಟ್, ಯೋಜನಾ ಕಂದಾಯ ವೆಚ್ಚದ ಭಾಗಗಳು. 1ನೇದು ಕೇಂದ್ರ ಯೋಜನೆಗಳು, ರಾಜ್ಯ ಯೋಜನೆಗಳು, ಕೇಂದ್ರಾಡಳಿತ ಪ್ರದೇಶದ ಯೋಜನೆಗಳಿಗೆ ನೀಡುವ ನೆರವುಗಳು. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಮಿಗುತೆ ಕೊರತೆ ಮುಂಗಡ ಪತ್ರದ ವ್ಯತ್ಯಾಸ ಅಂತ ಇದೆ. ಸೊ ಮಿಗುತೆ ಮತ್ತು ಕೊರತೆ. ಮಿಗುತೆ ಅಂದರೆ ಹೆಚ್ಚುವರಿ, ಮುಂಗಡ ಪತ್ರ ಅದರ ಅರ್ಥ ನೋಡೋಣ. ಮಿಗುತೆ ನೋಡೋಣ ಮೊದಲು. ಮುಂಗಡ ಪತ್ರದಲ್ಲಿ ತೆರಿಗೆ ಸಂಗ್ರಹಣೆಯು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಉಳಿತಾಯ ಮುಂಗಡ ಪತ್ರ ಎನ್ನುತ್ತೇವೆ. ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಆದಾಯ ಹೆಚ್ಚಾಗಿದ್ದು ವೆಚ್ಚ ಕಡಿಮೆ ಇದ್ದರೆ ಅದನ್ನು ಉಳಿತಾಯ ಅಥವಾ ಮಿಗುತೆ ಮುಂಗಡ ಪತ್ರ ಅಂತ ಕರಿತೀವಿ. ಇವು ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು.
ಕೊರತೆ ಮುಂಗಡ ಪತ್ರ ಅಂದ್ರೇನು? ಮುಂಗಡ ಪತ್ರದಲ್ಲಿ ವೆಚ್ಚವು ಆದಾಯಕ್ಕಿಂತ ಅಧಿಕವಾಗಿರುವ ಸನ್ನಿವೇಶಕ್ಕೆ ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ನಿಮ್ಮ ಭಾಷೆಯಲ್ಲಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ವೆಚ್ಚ ಹೆಚ್ಚಾಗಿದ್ದು ಆದಾಯ ಕಡಿಮೆ ಇದ್ದರೆ ಕೊರತೆ ಮುಂಗಡ ಪತ್ರ. ಇವು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಕೊರತೆ ಮುಂಗಡ ಪತ್ರ ಇರತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್, ಪ್ರಮಾಣಾನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಅಂತ ಇದೆ. ಸೊ ಇದನ್ನು ಓದ್ಕೊಳ್ಳಿ ಸರಿಯಾಗಿ. ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚವನ್ನು GDPಯಲ್ಲಿ ಏರಿಳಿತಗಳಿಗೆ ಕಡಿಮೆ ಸಂವೇದನಶೀಲವಾಗಿಸುತ್ತದೆ. ಏಕೆಂದರೆ GDP ಏರಿಕೆಯಿಂದ ವೆಚ್ಚ ಮಾಡಬಹುದಾದ ಆದಾಯ ಹೆಚ್ಚುತ್ತದೆ. ಆದಾಯದ ಒಂದು ಭಾಗ ತೆರಿಗೆಯಾಗಿ ಹೋಗುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಹಿಂಜರಿತ ಸಂದರ್ಭದಲ್ಲಿ GDP ಕಡಿಮೆ ಆದಾಗ ವೆಚ್ಚ ಮಾಡಬಹುದಾದ ಆದಾಯ ಅದಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಮತ್ತು ತೆರಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದಾಗ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಅನುಭೋಗ ಕಡಿಮೆ ಆಗುವುದಿಲ್ಲ. ಇದು ಸಮಗ್ರ ಬೇಡಿಕೆಯಲ್ಲಿನ ಕಡಿಮೆ ಮಾಡುವುದರ ಜೊತೆಗೆ ಆರ್ಥಿಕತೆಯನ್ನು ಸ್ಥಿರತೆಯಲ್ಲಿ ಇಡುತ್ತದೆ. ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ 10th ಒನ್, ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ. ಏಕೆ ಅಂದರೆ ಸಾಲವನ್ನು ಬಂಡವಾಳ ಸ್ವೀಕೃತಿ ಅಂತ ಕರಿತೀವಲ್ಲ, ಏಕೆ ಅಂತ ಇದೆ. ಹೊಣೆಗಾರಿಕೆಯನ್ನು ಸೃಷ್ಟಿಸುವ ಅಥವಾ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂತಹ ಸರ್ಕಾರದ ಎಲ್ಲ ಸ್ವೀಕೃತಿಗಳನ್ನು ಬಂಡವಾಳ ಸ್ವೀಕೃತಿ ಎಂದು ಕರೆಯುತ್ತೇವೆ. ನೆನ್ಪಿಟ್ಕೊಳ್ಳಿ, ಹೊಣೆಗಾರಿಕೆಯನ್ನು ಸೃಷ್ಟಿಸುವ, ಹಣಕಾಸಿನ ಆಸ್ತಿ ಕಡಿಮೆ ಮಾಡುವ ಸರ್ಕಾರದ ಎಲ್ಲ ಸ್ವೀಕೃತಿಯನ್ನು ಬಂಡವಾಳ ಸ್ವೀಕೃತಿ ಅಂತ ಕರಿತೀವಿ. ಸರ್ಕಾರ ದೇಶದೊಳಗೆ ಹೊರಗೆ ಆಂತರಿಕ ಬಾಹ್ಯ ಸಾಲಗಳನ್ನು ಪಡೆಯುವ ಮೂಲಕ ಮರುಪಾವತಿಸುವ ಹೊಣೆಗಾರಿಕೆ ಸೃಷ್ಟಿಯಾಗುತ್ತದೆ. ಅದೇ ರೀತಿ ಸಾರ್ವಜನಿಕ ಉದ್ಯಮಗಳ ಬಂಡವಾಳ ಹಿಂತೆಗೆಯುವ ಮೂಲಕ ಮಾರಾಟದಿಂದ ಒಟ್ಟು ಹಣಕಾಸಿನ ಆಸ್ತಿಗಳು ಕಡಿಮೆ ಆಗ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ನಾನು ಪ್ರಶ್ನೆ ಮತ್ತು ಉತ್ತರ ಹೇಳ್ಕೊಟ್ನಲ್ಲ. ಸೊ ಇಷ್ಟು ಪರ್ಫೆಕ್ಟಾಗಿ ಓದ್ಕೊಂಡ್ರೆ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ.